ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸೂಪ್ ರೆಸಿಪಿ ಮಾಡ್ತಿದ್ದೀನಿ. ಅದರಲ್ಲಿ ಏನೇನು ಬೇಕು ಇಂಗ್ರೀಡಿಯೆಂಟ್ಸ್ ಅಂತ ನೋಡೋಣ. ಕಾರ್ನ್ ತೊಗೊಂಡಿದ್ದೀನಿ, ಕ್ಯಾರೆಟು, ಬೀನ್ಸು, ಗಾರ್ಲಿಕ್ಕು, ಕೊರಿಯಾಂಡರು, ಚಿಲ್ಲಿ, ಆನಿಯನ್ನು, ಲೆಮನ್ ಜ್ಯೂಸು, ರಾಗಿ 2 ಸ್ಪೂನ್ನ ತೊಗೊಂಡು ರಾಗಿ ಹಿಟ್ಟನ್ನು ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಒಂದು ಪ್ಯಾನ್ನ ಆನ್ ಮಾಡಿಕೊಂಡು ಅದಕ್ಕೆ ಬಟರು ಇಲ್ಲ ಅಂತ ಅಂದರೆ ಗೀ, ನನ್ನ ಹತ್ರ ಬಟರ್ ಖಾಲಿ ಆಗಿತ್ತು, ನಾನು ಗೀ ಯೂಸ್ ಮಾಡಿದ್ದೀನಿ. ಬಟರ್ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಈ ಸೂಪಿಗೆ ನಮಗೆ ಕಾರ್ನ್ಫ್ಲೋರ್ ಏನೂ ಬೇಕಾಗಿಲ್ಲ, ರಾಗಿ ಹಿಟ್ಟು ಹಾಕೋದ್ರಿಂದ ಅದೇ ಥಿಕ್ನೆಸ್ ಕೊಡುತ್ತೆ. ನೋಡ್ಬೋದು, ಈಗ ಆನಿಯನ್ನು ಚಿಲ್ಲಿ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಎಲ್ಲ ವೆಜಿಟೇಬಲ್ಸು ಕಾರ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದು ಸ್ವಲ್ಪ ಆಫ್ ಬಾಯ್ಲ್ಡ್ ಆಗಿರಬೇಕು, ಆ ಥರ ನೀವು ಇದು ಮಾಡ್ಕೋಬೇಕು, ಡೀಪ್ ಫ್ರೈ ಮಾಡ್ಕೊಳ್ಳಿ. ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕಿದ್ದೀನಿ. ಸಾಲ್ಟ್ ಹಾಕಿ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ವಾಟರ್ನ ಆ್ಯಡ್ ಮಾಡೋಣ. ಇಲ್ಲಿ 2 ಕಪ್ ಆಫ್ ವಾಟರ್ ಆ್ಯಡ್ ಮಾಡ್ತಾ ಇದ್ದೀನಿ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲಿಡ್ ಕ್ಲೋಸ್ ಮಾಡೋಣ. ಅದಕ್ಕಿಂತ ಮುಂಚೆ ನಾನು ಇಲ್ಲಿ 2 ಸ್ಪೂನ್ ಪೆಪ್ಪರು, ಪಿಂಚ್ ಆಫ್ ಇಂಗ್ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡು ಆಗಾದಮೇಲೆ ಇದಕ್ಕೆ ಖಾರಕ್ಕೆ ಪೆಪ್ಪರ್ ಪೌಡರೇ ಸಾಕು. ಆಮೇಲೆ ಸ್ವಲ್ಪ ನಾನು ಮೆಣಸಿನ್ಕಾಯಿನ ಸ್ಮಾಲಾಗಿ ಹೆಚ್ಚಾಕಿರೋದ್ರಿಂದ ನಿಮಗೇನು ಅಲ್ಲಿ ಮತ್ತೆ ಖಾರದ ಪುಡಿ ಆ ಥರ ಹಾಕಬೇಕು ಅನ್ನೋ ಅವಶ್ಯಕತೆ ಇರೋಲ್ಲ. ಇದು ನೋಡ್ಬೋದು ಚೆನ್ನಾಗಿ ಕುದೀತಾ ಇದೆ. ಈ ಕುದೀತಾ ಇರೋ ಇದಕ್ಕೆ ನಾವು ರಾಗಿ ಏನು ಮಿಕ್ಸ್ ಮಾಡ್ಕೊಂಡಿದ್ವೋ ಅದನ್ನು ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಿದಾಗ ಥಿಕ್ನೆಸ್ ಅದು ತುಂಬ ಚೆನ್ನಾಗಿ ಬರುತ್ತೆ. ಅದನ್ನು ಚೆನ್ನಾಗಿ ಬಾಯ್ಲ್ ಮಾಡಬೇಕು. ಅದು ಹಸಿ ವಾಸನೆ ಇರಬಾರ್ದು ರಾಗಿದು. ಅದಾದಮೇಲೆ ನಿಂಬೆಹಣ್ಣನ್ನು ಚೆನ್ನಾಗಿ ಹಿಂಡ್ಬಿಟ್ಟು ಕೊರಿಯಾಂಡರ್ನ ಮೇಲ್ಗಡೆ ಹಾಕಿದ್ರೆ ರಾಗಿ ಸೂಪ್ ಈಸ್ ರೆಡಿ ಟು ಟೇಸ್ಟ್, ವೆರಿ ಹೆಲ್ತಿ. ಥ್ಯಾಂಕ್ ಯು.